ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗ್ಬಿಟ್ಟಿದೆಯಾ ಗ್ಯಾರಂಟಿ ಯೋಜನೆಗಳಿಂದ ಅನ್ನುವಂಥ ಬಹುದೊಡ್ಡ ಪ್ರಶ್ನೆಯನ್ನ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಬೇರೆ ರೀತಿಯಲ್ಲಿ ಹೊರೆ ಹಾಕುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದು ಬಹಳ ಸ್ಪಷ್ಟ. ವಿದ್ಯುತ್ ಬಿಲ್ ಹೆಚ್ಚಳದ ಮಧ್ಯೆ ಮತ್ತೊಂದು ಬರೆ ಎಳೆಯೋದಕ್ಕೆ ಸಿದ್ಧತೆಗಳಾಗ್ತಾ ಇದೆಯಂತೆ. ಗ್ರಾಹಕರ ಮೇಲೆ ಬೀಳುತ್ತಾ ಗ್ಯಾರಂಟಿ ಯೋಜನೆಯ ಹೊರೆ. ಗೃಹ ಜ್ಯೋತಿ ಹಣ ಹಾಕದಿದ್ರೆ ಜನರಿಂದಲೇ ಅದನ್ನ ವಸೂಲಿ ಮಾಡಲಾಗುತ್ತಂತೆ. ಕೆಇಆರ್ಸಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಎಸ್ಕಾಂ ಕಡೆಯಿಂದ. ರಾಜ್ಯ ಸರ್ಕಾರ ಮುಂಗಡವಾಗಿ ದುಡ್ಡು ಪಾವತಿ ಮಾಡದೆ ಹೋದ್ರೆ ಆ ದುಡ್ಡನ್ನ ನೇರವಾಗಿ ಜನರಿಂದಲೇ ಪಾವತಿ ಮಾಡುವಂತ ಪ್ರಸ್ತಾವನೆ ಎಸ್ಕಾಂನಿಂದ. ಏನ್ ಮಾಡ್ತಾರೆ? ರಾಜ್ಯ ಸರ್ಕಾರ ಕೊಡಬೇಕು, ಆ ಹಣ ಕೊಡದೇ ಇದ್ರೆ ದುಡ್ಡು ಬೇಕಲ್ಲ ಇಲಾಖೆಯನ್ನ ನಡೆಸೋದಕ್ಕೆ. ಹಾಗಾಗಿ ಜನರಿಂದಲೇ ಅದನ್ನ ವಸೂಲಿ ಮಾಡೋದಕ್ಕೆ ಒಂದು ಪ್ರಸ್ತಾವನೆ ಹೋಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ದೂರವಾಣಿ ಸಂಪರ್ಕದಲ್ಲಿ. ದೀಪ್ತಿ, ಗ್ಯಾರಂಟಿ ಯೋಜನೆಗಳನ್ನ ಸರಿದೂಗಿಸೋದಕ್ಕೆ ರಾಜ್ಯ ಸರ್ಕಾರದ ಬಳಿ ದುಡ್ಡಿಲ್ಲ ಅನ್ನೋದು ಬಹಳ ಸ್ಪಷ್ಟ ಆಗ್ತಾ ಇದೆ. ಅಟ್ಲೀಸ್ಟ್ ಗೃಹ ಜ್ಯೋತಿ ಒಂದು ಮಟ್ಟಿಗೆ ಬೆಳಕು ತಂದಿತ್ತು ಜನರಿಗೆ ಅನ್ನೋ ಹೊತ್ತಲ್ಲೇ ಮತ್ತೆ ಕತ್ತಲು ಆವರಿಸೋ ಸನ್ನಿವೇಶ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಶ್ರುತಿ, ಹೌದು, ಎಲ್ಲೊಂದ್ ಕಡೆ ಗ್ಯಾರಂಟಿ ಯೋಜನೆಯಿಂದ ಮತ್ತೊಂದ್ ಕಡೆ ದರ ಏರಿಕೆ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆ ಜನ ದೂಷಿಸ್ತಾ ಇರುವಂತದ್ದೇ ಗ್ಯಾರಂಟಿ ಯೋಜನೆ. ಈ ಕಡೆ ಫ್ರೀ ಕೊಟ್ಟು ಮತ್ತೊಂದ್ ಕಡೆ ಎಲ್ಲದರ ಬೆಲೆ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತ ಆರೋಪದ ಮಧ್ಯೆಯೇ ಇದೀಗ ಗೃಹ ಜ್ಯೋತಿಯ ಹಣ ಸರ್ಕಾರ ಹಾಕುತ್ತೋ ಇಲ್ವೋ ಅನ್ನೋ ಡೌಟು ಖುದ್ದು ಎಸ್ಕಾಂಗಳಿಗೆ ಬಂದಿದೆ. ಹೀಗಾಗಿ ಕೆಆರ್ಸಿಗೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡೋ ಮೂಲಕ ಒಂದ್ ವೇಳೆ ಸರ್ಕಾರ ಮುಂಗಡವಾಗಿ ಹಣ ಮುಂದಿನ ದಿನಗಳಲ್ಲಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಜನರಿಂದನೇ ವಸೂಲಿ ಮಾಡುವ ರೀತಿಯಲ್ಲಿ ನಾವು ಕ್ರಮ ತಗೊಳ್ಬೇಕಾಗುತ್ತೆ. ಇಲ್ಲದಿದ್ರೆ ನಮ್ಮ ಸಂಸ್ಥೆಯನ್ನ ನಡೆಸೋದಕ್ಕೆ ಕಷ್ಟ ಆಗ್ಬೋದು ಅನ್ನೋ ರೀತಿಯಲ್ಲಿ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದಾವೆ ಎಲ್ಲ ಎಸ್ಕಾಂಗಳು. ಒಂದ್ ವೇಳೆ ಏನಾದ್ರೂ ಕೆಇಆರ್ಸಿ ಎಸ್ಕಾಂಗಳ ಪ್ರಸ್ತಾವನೆಗೆ ಅಸ್ತು ಅಂತ ಹೇಳಿದ್ರೆ ಮುಂಬರುವಂತಹ ಏನು ವಿದ್ಯುತ್ ಬಿಲ್ ಇದೆ ಅದಕ್ಕೆ ನಾವು ದುಪ್ಪಟ್ಟು ಹಣವನ್ನ ಕಟ್ಟಬೇಕಾಗುತ್ತೆ. ಯಾರೆಲ್ಲ ಗೃಹ ಜ್ಯೋತಿನ ಬಳಕೆ ಮಾಡ್ತಾ ಇಲ್ಲ, ದುಡ್ಡನ್ನ ಕಟ್ತಾ ಇದೀವಿ ಅಂತವ್ರು ಮತ್ತೆ ಎಕ್ಸ್ಟ್ರಾ ದುಡ್ಡನ್ನ ಕಟ್ಟಬೇಕಾದಂತಹ ಸನ್ನಿವೇಶ ಬರುತ್ತೆ. ಈ ಮೂಲಕ ಗ್ಯಾರಂಟಿ ಯೋಜನೆಯನ್ನ ಕೊಟ್ಟಂತಹ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ ಅನ್ನೋದು ಸಾಕಷ್ಟು ಆರೋಪಗಳ ಮಧ್ಯೆ ಇಂತಹ ಉದಾಹರಣೆಗಳು ಮತ್ತಷ್ಟು ಪುಷ್ಟಿಯನ್ನ ಕೊಡ್ತಾ ಇದೆ. ಕೆಇಆರ್ಸಿ ಮತ್ತೊಂದ್ ಕಡೆ ವಿದ್ಯುತ್ ದರ ಹೆಚ್ಚಳ ಮಾಡೋದಕ್ಕೂ ಕೂಡ ಈಗಾಗಲೇ ತಯಾರಿಗಳನ್ನ ನಡೆಸ್ಕೊಳ್ತಾ ಇದೆ. ಸೊ ಎಲ್ಲಾ ಬೆಲೆ ಏರಿಕೆ ಮಧ್ಯೆ ಈ ವಿದ್ಯುತ್ ದರ ಏರಿಕೆ ಮಧ್ಯದಲ್ಲೇ ಈಗ ಮತ್ತೆ ಈ ರೀತಿಯ ಗೃಹ ಜ್ಯೋತಿಯ ಸಬ್ಸಿಡಿ ಹಣವನ್ನ ಜನರಿಂದಲೇ ತಗೊಳ್ತಾ ಇರುವಂತದ್ದಕ್ಕೆ ಆಕ್ರೋಶ ವ್ಯಕ್ತವಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಶ್ರುತಿ, ಓಕೆ ದೀಪ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ. ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗ್ಬಿಟ್ಟಿದೆಯಾ ಗ್ಯಾರಂಟಿ ಯೋಜನೆಗಳಿಂದ ಅನ್ನುವಂಥ ಬಹುದೊಡ್ಡ ಪ್ರಶ್ನೆಯನ್ನ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಬೇರೆ ರೀತಿಯಲ್ಲಿ ಹೊರೆ ಹಾಕುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದು ಬಹಳ ಸ್ಪಷ್ಟ. ವಿದ್ಯುತ್ ಬಿಲ್ ಹೆಚ್ಚಳದ ಮಧ್ಯೆ ಮತ್ತೊಂದು ಬರೆ ಎಳೆಯೋದಕ್ಕೆ ಸಿದ್ಧತೆಗಳಾಗ್ತಾ ಇದೆಯಂತೆ. ಗ್ರಾಹಕರ ಮೇಲೆ ಬೀಳುತ್ತಾ ಗ್ಯಾರಂಟಿ ಯೋಜನೆಯ ಹೊರೆ. ಗೃಹ ಜ್ಯೋತಿ ಹಣ ಹಾಕದಿದ್ರೆ ಜನರಿಂದಲೇ ಅದನ್ನ ವಸೂಲಿ ಮಾಡಲಾಗುತ್ತಂತೆ. ಕೆಇಆರ್ಸಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಎಸ್ಕಾಂ ಕಡೆಯಿಂದ. ರಾಜ್ಯ ಸರ್ಕಾರ ಮುಂಗಡವಾಗಿ ದುಡ್ಡು ಪಾವತಿ ಮಾಡದೆ ಹೋದ್ರೆ ಆ ದುಡ್ಡನ್ನ ನೇರವಾಗಿ ಜನರಿಂದಲೇ ಪಾವತಿ ಮಾಡುವಂತ ಪ್ರಸ್ತಾವನೆ ಎಸ್ಕಾಂನಿಂದ. ಏನ್ ಮಾಡ್ತಾರೆ? ರಾಜ್ಯ ಸರ್ಕಾರ ಕೊಡಬೇಕು, ಆ ಹಣ ಕೊಡದೇ ಇದ್ರೆ ದುಡ್ಡು ಬೇಕಲ್ಲ ಇಲಾಖೆಯನ್ನ ನಡೆಸೋದಕ್ಕೆ. ಹಾಗಾಗಿ ಜನರಿಂದಲೇ ಅದನ್ನ ವಸೂಲಿ ಮಾಡೋದಕ್ಕೆ ಒಂದು ಪ್ರಸ್ತಾವನೆ ಹೋಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ದೂರವಾಣಿ ಸಂಪರ್ಕದಲ್ಲಿ. ದೀಪ್ತಿ, ಗ್ಯಾರಂಟಿ ಯೋಜನೆಗಳನ್ನ ಸರಿದೂಗಿಸೋದಕ್ಕೆ ರಾಜ್ಯ ಸರ್ಕಾರದ ಬಳಿ ದುಡ್ಡಿಲ್ಲ ಅನ್ನೋದು ಬಹಳ ಸ್ಪಷ್ಟ ಆಗ್ತಾ ಇದೆ. ಅಟ್ಲೀಸ್ಟ್ ಗೃಹ ಜ್ಯೋತಿ ಒಂದು ಮಟ್ಟಿಗೆ ಬೆಳಕು ತಂದಿತ್ತು ಜನರಿಗೆ ಅನ್ನೋ ಹೊತ್ತಲ್ಲೇ ಮತ್ತೆ ಕತ್ತಲು ಆವರಿಸೋ ಸನ್ನಿವೇಶ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಶ್ರುತಿ, ಹೌದು, ಎಲ್ಲೊಂದ್ ಕಡೆ ಗ್ಯಾರಂಟಿ ಯೋಜನೆಯಿಂದ ಮತ್ತೊಂದ್ ಕಡೆ ದರ ಏರಿಕೆ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆ ಜನ ದೂಷಿಸ್ತಾ ಇರುವಂತದ್ದೇ ಗ್ಯಾರಂಟಿ ಯೋಜನೆ. ಈ ಕಡೆ ಫ್ರೀ ಕೊಟ್ಟು ಮತ್ತೊಂದ್ ಕಡೆ ಎಲ್ಲದರ ಬೆಲೆ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತ ಆರೋಪದ ಮಧ್ಯೆಯೇ ಇದೀಗ ಗೃಹ ಜ್ಯೋತಿಯ ಹಣ ಸರ್ಕಾರ ಹಾಕುತ್ತೋ ಇಲ್ವೋ ಅನ್ನೋ ಡೌಟು ಖುದ್ದು ಎಸ್ಕಾಂಗಳಿಗೆ ಬಂದಿದೆ. ಹೀಗಾಗಿ ಕೆಆರ್ಸಿಗೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡೋ ಮೂಲಕ ಒಂದ್ ವೇಳೆ ಸರ್ಕಾರ ಮುಂಗಡವಾಗಿ ಹಣ ಮುಂದಿನ ದಿನಗಳಲ್ಲಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಜನರಿಂದನೇ ವಸೂಲಿ ಮಾಡುವ ರೀತಿಯಲ್ಲಿ ನಾವು ಕ್ರಮ ತಗೊಳ್ಬೇಕಾಗುತ್ತೆ. ಇಲ್ಲದಿದ್ರೆ ನಮ್ಮ ಸಂಸ್ಥೆಯನ್ನ ನಡೆಸೋದಕ್ಕೆ ಕಷ್ಟ ಆಗ್ಬೋದು ಅನ್ನೋ ರೀತಿಯಲ್ಲಿ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದಾವೆ ಎಲ್ಲ ಎಸ್ಕಾಂಗಳು. ಒಂದ್ ವೇಳೆ ಏನಾದ್ರೂ ಕೆಇಆರ್ಸಿ ಎಸ್ಕಾಂಗಳ ಪ್ರಸ್ತಾವನೆಗೆ ಅಸ್ತು ಅಂತ ಹೇಳಿದ್ರೆ ಮುಂಬರುವಂತಹ ಏನು ವಿದ್ಯುತ್ ಬಿಲ್ ಇದೆ ಅದಕ್ಕೆ ನಾವು ದುಪ್ಪಟ್ಟು ಹಣವನ್ನ ಕಟ್ಟಬೇಕಾಗುತ್ತೆ. ಯಾರೆಲ್ಲ ಗೃಹ ಜ್ಯೋತಿನ ಬಳಕೆ ಮಾಡ್ತಾ ಇಲ್ಲ, ದುಡ್ಡನ್ನ ಕಟ್ತಾ ಇದೀವಿ ಅಂತವ್ರು ಮತ್ತೆ ಎಕ್ಸ್ಟ್ರಾ ದುಡ್ಡನ್ನ ಕಟ್ಟಬೇಕಾದಂತಹ ಸನ್ನಿವೇಶ ಬರುತ್ತೆ. ಈ ಮೂಲಕ ಗ್ಯಾರಂಟಿ ಯೋಜನೆಯನ್ನ ಕೊಟ್ಟಂತಹ ಸರ್ಕಾರದ
ಬೊಕ್ಕಸ ಖಾಲಿ ಆಗಿದೆ ಅನ್ನೋದು ಸಾಕಷ್ಟು ಆರೋಪಗಳ ಮಧ್ಯೆ ಇಂತಹ ಉದಾಹರಣೆಗಳು ಮತ್ತಷ್ಟು ಪುಷ್ಟಿಯನ್ನ ಕೊಡ್ತಾ ಇದೆ. ಕೆಇಆರ್ಸಿ ಮತ್ತೊಂದ್ ಕಡೆ ವಿದ್ಯುತ್ ದರ ಹೆಚ್ಚಳ ಮಾಡೋದಕ್ಕೂ ಕೂಡ ಈಗಾಗಲೇ ತಯಾರಿಗಳನ್ನ ನಡೆಸ್ಕೊಳ್ತಾ ಇದೆ. ಸೊ ಎಲ್ಲಾ ಬೆಲೆ ಏರಿಕೆ ಮಧ್ಯೆ ಈ ವಿದ್ಯುತ್ ದರ ಏರಿಕೆ ಮಧ್ಯದಲ್ಲೇ ಈಗ ಮತ್ತೆ ಈ ರೀತಿಯ ಗೃಹ ಜ್ಯೋತಿಯ ಸಬ್ಸಿಡಿ ಹಣವನ್ನ ಜನರಿಂದಲೇ ತಗೊಳ್ತಾ ಇರುವಂತದ್ದಕ್ಕೆ ಆಕ್ರೋಶ ವ್ಯಕ್ತವಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಶ್ರುತಿ. ಓಕೆ ದೀಪ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ. ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗ್ಬಿಟ್ಟಿದೆಯಾ ಗ್ಯಾರಂಟಿ ಯೋಜನೆಗಳಿಂದ ಅನ್ನುವಂಥ ಬಹುದೊಡ್ಡ ಪ್ರಶ್ನೆಯನ್ನ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಬೇರೆ ರೀತಿಯಲ್ಲಿ ಹೊರೆ ಹಾಕುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದು ಬಹಳ ಸ್ಪಷ್ಟ. ವಿದ್ಯುತ್ ಬಿಲ್ ಹೆಚ್ಚಳದ ಮಧ್ಯೆ ಮತ್ತೊಂದು ಬರೆ ಎಳೆಯೋದಕ್ಕೆ ಸಿದ್ಧತೆಗಳಾಗ್ತಾ ಇದೆಯಂತೆ. ಗ್ರಾಹಕರ ಮೇಲೆ ಬೀಳುತ್ತಾ ಗ್ಯಾರಂಟಿ ಯೋಜನೆಯ ಹೊರೆ. ಗೃಹ ಜ್ಯೋತಿ ಹಣ ಹಾಕದಿದ್ರೆ ಜನರಿಂದಲೇ ಅದನ್ನ ವಸೂಲಿ ಮಾಡಲಾಗುತ್ತಂತೆ. ಕೆಇಆರ್ಸಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಎಸ್ಕಾಂ ಕಡೆಯಿಂದ. ರಾಜ್ಯ ಸರ್ಕಾರ ಮುಂಗಡವಾಗಿ ದುಡ್ಡು ಪಾವತಿ ಮಾಡದೆ ಹೋದ್ರೆ ಆ ದುಡ್ಡನ್ನ ನೇರವಾಗಿ ಜನರಿಂದಲೇ ಪಾವತಿ ಮಾಡುವಂತ ಪ್ರಸ್ತಾವನೆ ಎಸ್ಕಾಂನಿಂದ. ಏನ್ ಮಾಡ್ತಾರೆ? ರಾಜ್ಯ ಸರ್ಕಾರ ಕೊಡಬೇಕು, ಆ ಹಣ ಕೊಡದೇ ಇದ್ರೆ ದುಡ್ಡು ಬೇಕಲ್ಲ ಇಲಾಖೆಯನ್ನ ನಡೆಸೋದಕ್ಕೆ. ಹಾಗಾಗಿ ಜನರಿಂದಲೇ ಅದನ್ನ ವಸೂಲಿ ಮಾಡೋದಕ್ಕೆ ಒಂದು ಪ್ರಸ್ತಾವನೆ ಹೋಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ದೂರವಾಣಿ ಸಂಪರ್ಕದಲ್ಲಿ. ದೀಪ್ತಿ, ಗ್ಯಾರಂಟಿ ಯೋಜನೆಗಳನ್ನ ಸರಿದೂಗಿಸೋದಕ್ಕೆ ರಾಜ್ಯ ಸರ್ಕಾರದ ಬಳಿ ದುಡ್ಡಿಲ್ಲ ಅನ್ನೋದು ಬಹಳ ಸ್ಪಷ್ಟ ಆಗ್ತಾ ಇದೆ. ಅಟ್ಲೀಸ್ಟ್ ಗೃಹ ಜ್ಯೋತಿ ಒಂದು ಮಟ್ಟಿಗೆ ಬೆಳಕು ತಂದಿತ್ತು ಜನರಿಗೆ ಅನ್ನೋ ಹೊತ್ತಲ್ಲೇ ಮತ್ತೆ ಕತ್ತಲು ಆವರಿಸೋ ಸನ್ನಿವೇಶ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಶ್ರುತಿ, ಹೌದು, ಎಲ್ಲೊಂದ್ ಕಡೆ ಗ್ಯಾರಂಟಿ ಯೋಜನೆಯಿಂದ ಮತ್ತೊಂದ್ ಕಡೆ ದರ ಏರಿಕೆ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆ ಜನ ದೂಷಿಸ್ತಾ ಇರುವಂತದ್ದೇ ಗ್ಯಾರಂಟಿ ಯೋಜನೆ. ಈ ಕಡೆ ಫ್ರೀ ಕೊಟ್ಟು ಮತ್ತೊಂದ್ ಕಡೆ ಎಲ್ಲದರ ಬೆಲೆ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತ ಆರೋಪದ ಮಧ್ಯೆಯೇ ಇದೀಗ ಗೃಹ ಜ್ಯೋತಿಯ ಹಣ ಸರ್ಕಾರ ಹಾಕುತ್ತೋ ಇಲ್ವೋ ಅನ್ನೋ ಡೌಟು ಖುದ್ದು ಎಸ್ಕಾಂಗಳಿಗೆ ಬಂದಿದೆ. ಹೀಗಾಗಿ ಕೆಆರ್ಸಿಗೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡೋ ಮೂಲಕ ಒಂದ್ ವೇಳೆ ಸರ್ಕಾರ ಮುಂಗಡವಾಗಿ ಹಣ ಮುಂದಿನ ದಿನಗಳಲ್ಲಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಜನರಿಂದನೇ ವಸೂಲಿ ಮಾಡುವ ರೀತಿಯಲ್ಲಿ ನಾವು ಕ್ರಮ ತಗೊಳ್ಬೇಕಾಗುತ್ತೆ. ಇಲ್ಲದಿದ್ರೆ ನಮ್ಮ ಸಂಸ್ಥೆಯನ್ನ ನಡೆಸೋದಕ್ಕೆ ಕಷ್ಟ ಆಗ್ಬೋದು ಅನ್ನೋ ರೀತಿಯಲ್ಲಿ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದಾವೆ ಎಲ್ಲ ಎಸ್ಕಾಂಗಳು. ಒಂದ್ ವೇಳೆ ಏನಾದ್ರೂ ಕೆಇಆರ್ಸಿ ಎಸ್ಕಾಂಗಳ ಪ್ರಸ್ತಾವನೆಗೆ ಅಸ್ತು ಅಂತ ಹೇಳಿದ್ರೆ ಮುಂಬರುವಂತಹ ಏನು ವಿದ್ಯುತ್ ಬಿಲ್ ಇದೆ ಅದಕ್ಕೆ ನಾವು ದುಪ್ಪಟ್ಟು ಹಣವನ್ನ ಕಟ್ಟಬೇಕಾಗುತ್ತೆ. ಯಾರೆಲ್ಲ ಗೃಹ ಜ್ಯೋತಿನ ಬಳಕೆ ಮಾಡ್ತಾ ಇಲ್ಲ, ದುಡ್ಡನ್ನ ಕಟ್ತಾ ಇದೀವಿ ಅಂತವ್ರು ಮತ್ತೆ ಎಕ್ಸ್ಟ್ರಾ ದುಡ್ಡನ್ನ ಕಟ್ಟಬೇಕಾದಂತಹ ಸನ್ನಿವೇಶ ಬರುತ್ತೆ. ಈ ಮೂಲಕ ಗ್ಯಾರಂಟಿ ಯೋಜನೆಯನ್ನ ಕೊಟ್ಟಂತಹ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ ಅನ್ನೋದು ಸಾಕಷ್ಟು ಆರೋಪಗಳ ಮಧ್ಯೆ ಇಂತಹ ಉದಾಹರಣೆಗಳು ಮತ್ತಷ್ಟು ಪುಷ್ಟಿಯನ್ನ ಕೊಡ್ತಾ ಇದೆ. ಕೆಇಆರ್ಸಿ ಮತ್ತೊಂದ್ ಕಡೆ ವಿದ್ಯುತ್ ದರ ಹೆಚ್ಚಳ ಮಾಡೋದಕ್ಕೂ ಕೂಡ ಈಗಾಗಲೇ ತಯಾರಿಗಳನ್ನ ನಡೆಸ್ಕೊಳ್ತಾ ಇದೆ. ಸೊ ಎಲ್ಲಾ ಬೆಲೆ ಏರಿಕೆ ಮಧ್ಯೆ ಈ ವಿದ್ಯುತ್ ದರ ಏರಿಕೆ ಮಧ್ಯದಲ್ಲೇ ಈಗ ಮತ್ತೆ ಈ ರೀತಿಯ ಗೃಹ ಜ್ಯೋತಿಯ ಸಬ್ಸಿಡಿ ಹಣವನ್ನ ಜನರಿಂದಲೇ ತಗೊಳ್ತಾ ಇರುವಂತದ್ದಕ್ಕೆ ಆಕ್ರೋಶ ವ್ಯಕ್ತವಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಶ್ರುತಿ. ಓಕೆ ದೀಪ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ. ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗ್ಬಿಟ್ಟಿದೆಯಾ ಗ್ಯಾರಂಟಿ ಯೋಜನೆಗಳಿಂದ ಅನ್ನುವಂಥ ಬಹುದೊಡ್ಡ ಪ್ರಶ್ನೆಯನ್ನ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಬೇರೆ ರೀತಿಯಲ್ಲಿ ಹೊರೆ ಹಾಕುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದು ಬಹಳ ಸ್ಪಷ್ಟ. ವಿದ್ಯುತ್ ಬಿಲ್ ಹೆಚ್ಚಳದ ಮಧ್ಯೆ ಮತ್ತೊಂದು ಬರೆ ಎಳೆಯೋದಕ್ಕೆ ಸಿದ್ಧತೆಗಳಾಗ್ತಾ ಇದೆಯಂತೆ. ಗ್ರಾಹಕರ ಮೇಲೆ ಬೀಳುತ್ತಾ ಗ್ಯಾರಂಟಿ ಯೋಜನೆಯ ಹೊರೆ. ಗೃಹ ಜ್ಯೋತಿ ಹಣ ಹಾಕದಿದ್ರೆ ಜನರಿಂದಲೇ ಅದನ್ನ ವಸೂಲಿ ಮಾಡಲಾಗುತ್ತಂತೆ. ಕೆಇಆರ್ಸಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಎಸ್ಕಾಂ ಕಡೆಯಿಂದ. ರಾಜ್ಯ ಸರ್ಕಾರ ಮುಂಗಡವಾಗಿ ದುಡ್ಡು ಪಾವತಿ ಮಾಡದೆ ಹೋದ್ರೆ ಆ ದುಡ್ಡನ್ನ ನೇರವಾಗಿ ಜನರಿಂದಲೇ ಪಾವತಿ ಮಾಡುವಂತ ಪ್ರಸ್ತಾವನೆ ಎಸ್ಕಾಂನಿಂದ. ಏನ್ ಮಾಡ್ತಾರೆ? ರಾಜ್ಯ ಸರ್ಕಾರ ಕೊಡಬೇಕು, ಆ ಹಣ ಕೊಡದೇ ಇದ್ರೆ ದುಡ್ಡು ಬೇಕಲ್ಲ ಇಲಾಖೆಯನ್ನ ನಡೆಸೋದಕ್ಕೆ. ಹಾಗಾಗಿ ಜನರಿಂದಲೇ ಅದನ್ನ ವಸೂಲಿ ಮಾಡೋದಕ್ಕೆ ಒಂದು ಪ್ರಸ್ತಾವನೆ ಹೋಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ದೂರವಾಣಿ ಸಂಪರ್ಕದಲ್ಲಿ. ದೀಪ್ತಿ, ಗ್ಯಾರಂಟಿ ಯೋಜನೆಗಳನ್ನ ಸರಿದೂಗಿಸೋದಕ್ಕೆ ರಾಜ್ಯ ಸರ್ಕಾರದ ಬಳಿ ದುಡ್ಡಿಲ್ಲ ಅನ್ನೋದು ಬಹಳ ಸ್ಪಷ್ಟ ಆಗ್ತಾ ಇದೆ. ಅಟ್ಲೀಸ್ಟ್ ಗೃಹ ಜ್ಯೋತಿ ಒಂದು ಮಟ್ಟಿಗೆ ಬೆಳಕು ತಂದಿತ್ತು ಜನರಿಗೆ ಅನ್ನೋ ಹೊತ್ತಲ್ಲೇ ಮತ್ತೆ ಕತ್ತಲು ಆವರಿಸೋ ಸನ್ನಿವೇಶ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಶ್ರುತಿ, ಹೌದು, ಎಲ್ಲೊಂದ್ ಕಡೆ ಗ್ಯಾರಂಟಿ ಯೋಜನೆಯಿಂದ ಮತ್ತೊಂದ್ ಕಡೆ ದರ ಏರಿಕೆ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆ ಜನ ದೂಷಿಸ್ತಾ ಇರುವಂತದ್ದೇ ಗ್ಯಾರಂಟಿ ಯೋಜನೆ. ಈ ಕಡೆ ಫ್ರೀ ಕೊಟ್ಟು ಮತ್ತೊಂದ್ ಕಡೆ ಎಲ್ಲದರ ಬೆಲೆ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತ ಆರೋಪದ ಮಧ್ಯೆಯೇ ಇದೀಗ ಗೃಹ ಜ್ಯೋತಿಯ ಹಣ ಸರ್ಕಾರ ಹಾಕುತ್ತೋ ಇಲ್ವೋ ಅನ್ನೋ ಡೌಟು ಖುದ್ದು ಎಸ್ಕಾಂಗಳಿಗೆ ಬಂದಿದೆ. ಹೀಗಾಗಿ ಕೆಆರ್ಸಿಗೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡೋ ಮೂಲಕ ಒಂದ್ ವೇಳೆ ಸರ್ಕಾರ ಮುಂಗಡವಾಗಿ ಹಣ ಮುಂದಿನ ದಿನಗಳಲ್ಲಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಜನರಿಂದನೇ ವಸೂಲಿ ಮಾಡುವ ರೀತಿಯಲ್ಲಿ
ನಾವು ಕ್ರಮ ತಗೊಳ್ಬೇಕಾಗುತ್ತೆ. ಇಲ್ಲದಿದ್ರೆ ನಮ್ಮ ಸಂಸ್ಥೆಯನ್ನ ನಡೆಸೋದಕ್ಕೆ ಕಷ್ಟ ಆಗ್ಬೋದು ಅನ್ನೋ ರೀತಿಯಲ್ಲಿ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದಾವೆ ಎಲ್ಲ ಎಸ್ಕಾಂಗಳು. ಒಂದ್ ವೇಳೆ ಏನಾದ್ರೂ KERC ಎಸ್ಕಾಂಗಳ ಪ್ರಸ್ತಾವನೆಗೆ ಅಸ್ತು ಅಂತ ಹೇಳಿದ್ರೆ ಮುಂಬರುವಂತಹ ಏನು ವಿದ್ಯುತ್ ಬಿಲ್ ಇದೆ ಅದಕ್ಕೆ ನಾವು ದುಪ್ಪಟ್ಟು ಹಣವನ್ನ ಕಟ್ಟಬೇಕಾಗುತ್ತೆ. ಯಾರೆಲ್ಲ ಗೃಹ ಜ್ಯೋತಿನ ಬಳಕೆ ಮಾಡ್ತಾ ಇಲ್ಲ, ದುಡ್ಡನ್ನ ಕಟ್ತಾ ಇದೀವಿ ಅಂತವ್ರು ಮತ್ತೆ ಎಕ್ಸ್ಟ್ರಾ ದುಡ್ಡನ್ನ ಕಟ್ಟಬೇಕಾದಂತಹ ಸನ್ನಿವೇಶ ಬರುತ್ತೆ. ಈ ಮೂಲಕ ಗ್ಯಾರಂಟಿ ಯೋಜನೆಯನ್ನ ಕೊಟ್ಟಂತಹ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ ಅನ್ನೋದು ಸಾಕಷ್ಟು ಆರೋಪಗಳ ಮಧ್ಯೆ ಇಂತಹ ಉದಾಹರಣೆಗಳು ಮತ್ತಷ್ಟು ಪುಷ್ಟಿಯನ್ನ ಕೊಡ್ತಾ ಇದೆ. KERC ಮತ್ತೊಂದ್ ಕಡೆ ವಿದ್ಯುತ್ ದರ ಹೆಚ್ಚಳ ಮಾಡೋದಕ್ಕೂ ಕೂಡ ಈಗಾಗಲೇ ತಯಾರಿಗಳನ್ನ ನಡೆಸ್ಕೊಳ್ತಾ ಇದೆ. ಸೊ ಎಲ್ಲಾ ಬೆಲೆ ಏರಿಕೆ ಮಧ್ಯೆ ಈ ವಿದ್ಯುತ್ ದರ ಏರಿಕೆ ಮಧ್ಯದಲ್ಲೇ ಈಗ ಮತ್ತೆ ಈ ರೀತಿಯ ಗೃಹ ಜ್ಯೋತಿಯ ಸಬ್ಸಿಡಿ ಹಣವನ್ನ ಜನರಿಂದಲೇ ತಗೊಳ್ತಾ ಇರುವಂತದ್ದಕ್ಕೆ ಆಕ್ರೋಶ ವ್ಯಕ್ತವಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಶ್ರುತಿ. ಓಕೆ ದೀಪ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ